ನಮ್ಮ ತೋಟದಲ್ಲಿ 2 ಕೃಷಿ ಹೊಂಡ ಮಾಡಿದ್ದೀವಿ. ಒಂದು ಬಂದು 70x70 ಮತ್ತು 20 ಅಡಿ ಆಳ, ಒಂದು 2 ಕುಂಟೆ ಜಾಗ ಅಂತ ಹೇಳ್ಬೋದು. ಇದು ಬೇಸಿಗೆಯಲ್ಲಿ ನಮಗೆ ಒಂದು ತಿಂಗಳು ಕಾಪಾಡುತ್ತೆ ತೋಟನ. ಒಂದು ತಿಂಗಳು ನಮಗೆ ಏಪ್ರಿಲ್ ಮೇಯಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಆಗಿದ್ದು ನಮ್ಮನ್ನು ಕೈ ಹಿಡಿದಿದೆ. ಇದಕ್ಕೆ ವರ್ಮಿ ಕಂಪೋಸ್ಟ್ ಹಾಕಿದ್ದೆ, ಎರೆಹುಳ ಗೊಬ್ಬರ. ಬಾಳೆ ಗಿಡಕ್ಕೆ ಒಂದು 2 ತಿಂಗಳು ಮುಂಚೆ ಒಂದು ಸ್ವಲ್ಪ ಕೊಟ್ಟಿದ್ದೆ, ನಮ್ಮಲ್ಲೇ ತಯಾರಾಗಿರೋದು, ಚೆನ್ನಾಗಿ ಬಂದಿದೆ. ಬರೀ 3 ಗಿಡ ವರ್ಮಿ ಕಾಂಪೋಸ್ಟ್ ಕೊಟ್ಟಿರೋ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ಇವಕ್ಕೆ ಯಾವಕ್ಕೂ ಕೊಟ್ಟಿಲ್ಲ. ನೋಡಿ ಹೇಗಿದೆ ಗಿಡಗಳು. ಅಂದರೆ ಗೊಬ್ಬರದ ಮಹತ್ವ ಹೇಳುತ್ತೆ ಇದು. ಎರೆಹುಳ ಗೊಬ್ಬರ ಎಷ್ಟು ಪೌಷ್ಟಿಕಾಂಶ ಇದೆ, ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಯಾವಕ್ಕೂ ಕೊಟ್ಟಿಲ್ಲ ವರ್ಮಿ ಕಾಂಪೋಸ್ಟು. ಅದೇ ಈ 3 ಗಿಡಕ್ಕೆ ಕೊಟ್ಟೆ. ಈ 3 ಗಿಡದಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ, ವರ್ಮಿ ಕಾಂಪೋಸ್ಟು ಎಷ್ಟು ಅದಕ್ಕೆ ತಾಕತ್ತಿದೆ ಅಂತ. ಭಾಳ ಒಳ್ಳೆಯದು. ನಮ್ಮಲ್ಲೇ ವರ್ಮಿ ಕಾಂಪೋಸ್ಟು ತೊಟ್ಟಿಗಳು ಮಾಡ್ಕೊಂಡಿದ್ದೀವಿ, ಎರೆಹುಳ ತೊಟ್ಟಿಗಳನ್ನ ತೊಟ್ಟಿ ಮಾಡ್ಕೊಂಡು ನಾವೇ ತಯಾರು ಮಾಡಿರೋ ಇದರಲ್ಲಿ ಗೊಬ್ಬರ ಕೊಟ್ಟಿದ್ದೀವಿ. ಸುಮಾರು ಉಪಯೋಗ ಆಗಿದೆ ಇದರಿಂದ. ನಮ್ಮ ಇದೊಂದು ಕೃಷಿ ಹೊಂಡ. ಇದು ಕೂಡ 70 ಅಡಿ ಉದ್ದ, 70 ಅಡಿ ಅಗಲ ಮತ್ತು 10 ಅಡಿ ಆಳ ಇದೆ. ಪಕ್ಕದಲ್ಲೇ ಅಲ್ಲೊಂದು ಬೋರ್ ಇದೆ. ಆ ಬೋರ್ವೆಲ್ ಕೂಡ ನೀರು ಯಾವುದೇ ಬರಗಾಲದಲ್ಲೂ ಕಡಿಮೆ ಆಗಿಲ್ಲ. 7 ವರ್ಷ ಆಯಿತು. 2017 ಬರಗಾಲದಲ್ಲಿ 2 ಕೃಷಿ ಹೊಂಡ ಮಾಡಿಸ್ಕೊಂಡೆ. ಅದರಿಂದ ಬೋರ್ವೆಲ್ ಕೂಡ ನೀರು ಕಡಿಮೆ ಆಗಿಲ್ಲ. ಮತ್ತು 2 ತೊಟ್ಟಿ ನೀರು ಕೂಡ ನಾವು ಬೇಸಿಗೆಯಲ್ಲಿ ಯೂಸ್ ಮಾಡ್ಕೊತೀವಿ. ಇದೆಲ್ಲ ಶುದ್ಧ ಮಳೆ ನೀರು. ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳಿರುತ್ತೆ, ಎಲ್ಲ ಗೊಬ್ಬರದ ನೀರು. ಸುಮಾರು ನಮಗೆ ಇದರಲ್ಲಿ ಒಂದು 200 ಟ್ಯಾಂಕರು, ಅದರಲ್ಲಿ 200 ಟ್ಯಾಂಕರ್ ಅಂದರೆ 400 ಟ್ಯಾಂಕರ್. ಇವತ್ತು ನಾವು ಹೋದ ವರ್ಷ ಬೇಸಿಗೆಯಲ್ಲೆಲ್ಲ ನೀರು ಹೊಡಿಸಿದಾಗ 1,500ರಿಂದ 2,000 ರೂಪಾಯಿ ಒಂದು ಟ್ಯಾಂಕರು. ಬರೀ 1,000 ರೂಪಾಯಿ ಇಟ್ಕೊಂಡ್ರು ನಮಗೆ 400 ಟ್ಯಾಂಕರ್ಗೆ 4 ಲಕ್ಷ ರೂಪಾಯಿ ನೀರು, ಮಳೆ ನೀರು ಸೇವ್ ಮಾಡಿದೆ. 4 ಲಕ್ಷ ರೂಪಾಯಿ ನೀರಿದೆ ನಮ್ಮಲ್ಲಿ 2 ತೊಟ್ಟಿಲಿ. ಬೇಸಿಗೆಯಲ್ಲಿ ನಮ್ಗೆ ಇದೇ ನೀರೇ ಕಾಪಾಡಿರೋದು ನಮ್ಮ ತೋಟನ. ಬೋರ್ವೆಲ್ ಕೂಡ ನೀರು ಕಡಿಮೆ ಆಗಿಲ್ಲ. ಹಾಗೆ ಗುಂಪು ಬಾಳೆ ಕೂಡ ಹಾಕಿದ್ದೀವಿ ತೋಟದಲ್ಲಿ. ಅಲ್ಲಲ್ಲಿ ಒಂದು ಬಾಳೆ ಮರ ಬಿಟ್ಟಿದೆ ಇಲ್ಲಿ. ಇದು ಕೂಡ ನ್ಯಾಚುರಲ್ಲಾಗೆ ಬೆಳೆದಿರೋದು. ಇದಕ್ಕೆ ಏನು ಗೊಬ್ಬರ ಇಲ್ಲ, ಏನು ನೀರು ಇಲ್ಲ. ನಾವು ಅಡಿಕೆ ತೋಟಕ್ಕೆ ಏನು ನೀರು ಬಿಡ್ತೀವಿ ಅದರಲ್ಲೇ ಬೆಳೆದಿರೋದು. ಏನಿಲ್ಲ ಅಂದರೂ 8ರಿಂದ 10 kg ಬಾಳೆ ಗೊನೆ ಬಿಡುತ್ತೆ. ಒಂದು ಸುಮಾರು 3 ಗೊನೆ ಬಿಟ್ಟಿತ್ತು ಇದರಲ್ಲಿ. 2 ಗೊನೆ ತೊಗೊಂಡು ಇನ್ನೊಂದು ಗೊನೆ ಉಳ್ಕೊಂಡಿದೆ. ಇದು ಒಂದು 4 ವರ್ಷದ ಮುಂಚೆ ಒಳಗಲ್ಲಿ ಮಾಡಿಸಿದ್ವಿ. ಇಲ್ಲಿ ದೊಡ್ಡದು ಮಾಡಿಸಿದ್ವಿ. ನಮ್ಮ ತಾತನ ಕಾಲದಲ್ಲಿ ಮಾಡಿಸಿದ್ದು, 100 ವರ್ಷದ ಮುಂಚೆ ಮಾಡಿಸಿದ್ದು ಚಿಕ್ಕದಿತ್ತು. ಮತ್ತು ಏರಿ ಕೂಡ ಆವಾಗ 3 ವರ್ಷದ ಮುಂಚೆ ಮಾಡಿದ್ದು. ಅದು ಕೂಡ ಕಡಿಮೆ ಆಗಿತ್ತು. ಅದಕ್ಕೂ ಕೂಡ ಸುಮಾರು ಮಣ್ಣು ಹೊಡೆಸ್ಬಿಟ್ಟು ಹೈಟ್ ಮಾಡಿಸಿದ್ವಿ. ಹೈಟ್ ಮಾಡಿಸಿದ್ಮೇಲೆ ನೀರು ಕೂಡ ನಿಲ್ಲಿಕ್ಕೆ ಸ್ಟಾರ್ಟ್ ಆಯಿತು ತೋಟದಲ್ಲಿ. ಸುಮಾರು ಒಂದು 2 ಎಕರೆ ನೀರು ನಿಲ್ಲುತ್ತೆ ಏರಿ ಹೈಟ್ ಮಾಡಿರೋದ್ರಿಂದ. ಮತ್ತು ಹೆಚ್ಚಾದ ನೀರು ನಮ್ಮ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಅದು ತುಂಬಿದ ಮೇಲೆ ಇಲ್ಲಿಂದ ಹೋಗುತ್ತೆ ವಾಪಸ್ ಉಳಿದಿರೋ ನೀರು. ಸುಮಾರು 90% ನೀರು ನಮ್ಮ ತೋಟದಲ್ಲೇ ಎಲ್ಲ ಹಿಂಗಿಸ್ತೀವಿ. ಅಲ್ಲದೆ ನಮ್ಮ ಕೃಷಿ ಹೊಂಡಗಳು ತುಂಬ್ಕೊತವೆ. ಇದು ಭಾಳ ಬೇಸಿಗೆಯಲ್ಲಿ ನಮಗೆ ಬೋರ್ವೆಲ್ಗಳು ಕೂಡ 3 ಬೋರ್ವೆಲ್ಲು ನೀರು ಕಡಿಮೆ ಆಗಿಲ್ಲ ಬೇಸಿಗೆಯಲ್ಲಿ. ಇಲ್ಲಿ ನೀರು ನಿಂತಿರೋದ್ರಿಂದ ತುಂಬ ನಮಗೆ ಬೋರ್ವೆಲ್ಗಳು ಕೂಡ ನೀರು ಚೆನ್ನಾಗಿ ಬಂದಿದೆ. ಎಂಥ ಬರಗಾಲದಲ್ಲೂ ಕೂಡ ನೀರು ಕಡಿಮೆ ಆಗಿಲ್ಲ. ನಮ್ಮ ತೋಟದ ಸುತ್ತ ಇರೋ ಒಂದು ತೆಂಗಿನ ಮರಗಳು ಒಂದು 60 ಇದ್ದಾವೆ. ಅದು ಕೂಡ ನಮಗೆ ಒಂದು ವಾರಕ್ಕೊಂದು ಸಾರಿ ಬಂದಾಗ, ರೌಂಡ್ಸ್ ಬಂದಾಗ ತೆಂಗಿನಕಾಯಿಗಳು ಸಿಗುತ್ತೆ. ಈ ಥರ ಒಂದು 20 ಕಾಯಿ ಸಿಗುತ್ತೆ. ಒಂದು ರೌಂಡ್ ಬಂದರೆ ಒಂದು 20 ಕಾಯಿ ಒಳ್ಳೆ ಚೆನ್ನಾಗಿದ್ದಾವೆ ಕಾಯಿಗಳು. ಈ ಏರಿಯಾನ ಹೈಟ್ ಮಾಡಿದ್ಮೇಲೆ ಇದು ನೆಲ ಸಮ ಆಗಿತ್ತು. ಇದು ಮತ್ತೆ ನಾವೊಂದು 4 ಅಡಿ ಹೈಟ್ ಮಾಡಿದ್ಮೇಲೆ ತೋಟದಲ್ಲಿ ಒಂದು 2 ಎಕರೆ ನೀರು ನಿಲ್ಲುತ್ತೆ. ಬೋರ್ವೆಲ್ ಕೂಡ ರೀಚಾರ್ಜ್ ಆಗುತ್ತದೆ. 3 ಬೋರ್ವೆಲ್ ಇದೆ ಇಲ್ಲಿ. ಈ ಬೋರ್ವೆಲ್ ಕೂಡ ನೀರು ಕಡಿಮೆ ಆಗಿಲ್ಲ. ಇದನ್ನು ಅಂದರೆ ನಮ್ಮ ತಾತನ ಕಾಲದಲ್ಲಿ ಮಾಡಿರೋದು ಏರಿಗಳೆಲ್ಲ ನೆಲ ಸಮ ಆಗಿದ್ದು ಮತ್ತೆ ನಾವು
ಹೈಟ್ ಮಾಡಿದ್ದು ತುಂಬ ಉಪಯೋಗ ಆಯಿತು. ನಾವು ಬೋರ್ವೆಲ್ಗಳು ಜಾಸ್ತಿ ಕೊರೆಸೋದಕ್ಕಿಂತ ಹೆಚ್ಚಾಗಿ ನಾವು ನೀರಿನ ಮೂಲಗಳನ್ನು ರಕ್ಷಣೆ ಮಾಡ್ಕೋಬೇಕು. ಮಳೆ ನೀರನ್ನು ಇಂಗಿಸ್ಕೋಬೇಕು. ಓಡುವ ನೀರನ್ನು ನಡೆಯುವಂತೆ ಮಾಡಿ, ನಡೆಯುವ ನೀರನ್ನು ತೆವಳುವಂತೆ ಮಾಡಿ, ತೆವಳುವ ನೀರನ್ನು ನಿಲ್ಲುವಂತೆ ಮಾಡಿ, ನಿಲ್ಲಿಸಿ ಇಂಗಿಸಿದ್ರೆ ನೀರನ್ನು ರೈತರಿಗೆ ಬೋರ್ವೆಲ್ಗಳು ನೀರು ಇಂಪ್ರೂವ್ ಆಗುತ್ತೆ. ನಾವು ಲಕ್ಷಾಂತರ ರೂಪಾಯಿ ಸುಮ್ಮನೆ ಬೋರ್ವೆಲ್ಗಳಿಗೆ ಮತ್ತು ಟ್ಯಾಂಕರ್ ನೀರಿಗೆ ಖರ್ಚು ಮಾಡೋ ಬದಲು ಸುತ್ತ ಹೊಲದ ಬದುಗಳನ್ನು ಹೈಟ್ ಮಾಡಿಕೊಂಡು ಅದಕ್ಕೆ ಒಳಗಲ್ಲು ಅಥವಾ ಏನಾದರೂ ತೂಬ್ ಮಾಡಿಕೊಂಡು ಹೈಟು ಎಕ್ಸ್ಟ್ರಾ ನೀರು ಹೋಗೋ ಥರ ಮಾಡ್ಕೊಂಡು 2 ದಿವಸ ನಿಲ್ಲಿಸಿದ್ರೆ ನಿಮ್ಮ ಗೊಬ್ಬರನೂ ಉಳಿತದೆ, ತೋಟದಲ್ಲಿ ಫಸಲು ಚೆನ್ನಾಗಿರುತ್ತೆ, ಆದಾಯನೂ ಇರುತ್ತೆ. ನಾವು ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗಿಬಿಡುತ್ತೆ ರೈತರಿಗೆ. ಯಾವುದಕ್ಕೆ ಅಂದರೆ ಬೋರ್ವೆಲ್ಲು ಮತ್ತು ಟ್ಯಾಂಕರ್ ನೀರಿಗೆ. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಗೊಬ್ಬರ ನೀರು ಸರಿಯಾದ ಟೈಮಿಗೆ ಕೊಟ್ಟರೆ ಸ್ವಲ್ಪ ಆದಾಯ ಬರ್ಬೋದು. ಇದು ನಮ್ಮ ತೋಟದಲ್ಲಿ ಒಂದು ಪುಟ್ಟ ಮನೆ. ಪ್ರತಿಯೊಂದು ತೋಟದಲ್ಲೂ ಒಂದು ಪುಟ್ಟ ಮನೆ ಇರಬೇಕು. ನಮ್ಮ ಸಾಮಗ್ರಿಗಳೆಲ್ಲ ಕೃಷಿ ಸಾಮಗ್ರಿಗಳನ್ನ ಇಟ್ಕೊಳೋದಕ್ಕೆ ಮತ್ತು ನೈಟ್ ಹಾಲ್ಟ್ ಆಗೋದಕ್ಕೆ, ಏನಾದರೂ ಬೇಸಿಗೆಯಲ್ಲಿ ಅಥವಾ ಮಳೆ ಬಂದಾಗ ಉಳ್ಕೊಳೋಕ್ಕೆ ಒಂದು ಚಿಕ್ಕ ಮನೆ. ಮತ್ತು ಒಂದು CCTVನ ಹಾಕ್ಸಿದ್ದೀನಿ, ಕ್ಯಾಮ್ರಾ ನೋಡ್ಬೋದಲ್ಲಿ 24/7 ಯಾವಾಗಲೂ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ನಾವು ಕೂಡ ಮೊಬೈಲಲ್ಲಿ ನೋಡ್ಬೋದು. ಒಂದು 10,000 ರೂಪಾಯಿ ಖರ್ಚಾಯ್ತು ಅಷ್ಟೇ. ಅದಕ್ಕೆ ಸೋಲಾರು, ಪವರ್ ಬೇಕಾಗಿಲ್ಲ. ಮತ್ತು ತೆಂಗಿನ ಮರಗಳು ಕೂಡ ಕೆಲವೊಂದು ತಮಿಳ್ನಾಡಿಂದ ಒಂದು ಹಾಕಿದ್ದೀನಿ. DJ ತಳಿಗಳಿವು, ಎಳ್ನೀರು ಪರ್ಪೋಸು, ಬಂದಾಗ ಎಳ್ನೀರು ಕುಡಿಲಿಕ್ಕೆ. ಹಾಗೆ ಎರೆಹುಳ ತೊಟ್ಟಿ ಮಾಡಿದ್ದೀನಿ ಒಂದು 4, ಅದು ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಮತ್ತೆ ಮಾಡಬೇಕು. ತೆಂಗಿನ ಮರಗಳು ಇದಾವೆ ಒಂದು 50, ಅವು ಕೂಡ ಮನೆಗೆ ತೆಂಗಿನಕಾಯಿ ಆಗುತ್ತೆ. ಇದು ನನ್ನ ಎಲೆಕ್ಟ್ರಿಕ್ ಸ್ಕೂಟ್ರು. ರೈತರಿಗೆ ಮೈನು ಪೆಟ್ರೋಲ್ ಖರ್ಚು ಕೂಡ ಒಂದು ಅಡಿಷ್ನಲ್ ಎಕ್ಸ್ಪೆನ್ಸು. ನನಗೆ ತಿಂಗಳಿಗೆ ದಿನಕ್ಕೆ 200 ರೂಪಾಯಿ ಅಂದ್ರೂ ತಿಂಗಳಿಗೆ 6,000 ಪೆಟ್ರೋಲ್ಗೆ ಬೇಕಾಯಿತು. ಇದು ತೊಗೊಂಡ್ಮೇಲೆ 1 ರೂಪಾಯಿನೂ ಖರ್ಚಿಲ್ಲ. 6,000 ರೂಪಾಯಿ ಪೆಟ್ರೋಲ್ ದುಡ್ಡನ್ನ EMI ಕಟ್ಕೊಂಡು ಹೋಗ್ತಾಯಿದ್ದೀನಿ. 8 ತಿಂಗಳಾಯಿತು. ಒಂದು ಪೈಸೆ ಖರ್ಚಿಲ್ಲದೆ ನಮಗೆ ಡೈಲಿ ಹಣ ಉಳಿತಾಯ ಆಗ್ತಾಯಿದೆ. ಅಲ್ಲದೆ ನಮ್ಗೆ ತೆಂಗಿನಕಾಯಿ ಕೂಡ ತೊಗೊಂಡೋಗ್ತೀನಿ. ಒಂದು ನಾಟಿ ಪಪ್ಪಾಯಿ ಗಿಡನೂ ಇದೆ. ಅವಾಗ ತೋಟಕ್ಕೆ ಬಂದಾಗ ಹಣ್ಣು ತಿನ್ನಲಿಕ್ಕೆ ಅಳಿಲು ಪಕ್ಷಿಗಳೆಲ್ಲ ತಿಂದುಬಿಟ್ಟಿದ್ದು ಸಿಗುತ್ತೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ತಿಂದುಬಿಟ್ಟಿದ್ದು ನಮಗೆ ಸಿಗುತ್ತೆ. 1-2 ಹಣ್ಣು ತೋಟಕ್ಕೆ ಬಂದಾಗ ತಿಂದರೆ ಖುಷಿನೇ ಬೇರೆ. ಇದು ನಮ್ಮ ನೆಚ್ಚಿನ ಹಲಸಿನ ಮರ. ಸುಮಾರು ಒಂದು 150-200 ಹಲಸಿನ ಬಿಡುತ್ತೆ. ಎಲ್ಲ ನಾವು ತಿಂದು ಪಕ್ಕದವರಿಗೆ, ಅಕ್ಕಪಕ್ಕದ ಮನೆಯವ್ರಿಗೆ ಕೊಡ್ತೀವಿ, ಫ್ರೆಂಡ್ಸಿಗೆ ಕೊಡ್ತೀವಿ. ತುಂಬ ಟೇಸ್ಟ್ ಇರುತ್ತೆ. ಹಣ್ಣು ಈಗಲೂ ನೆನೆಸ್ಕೊತಾರೆ ತುಂಬ ಜನ. ಹಲಸಿನ ಹಣ್ಣು ಚೆನ್ನಾಗಿರುತ್ತೆ. ಇದು ಎಲ್ಲ ಹುಡ್ಕೊಂಬರ್ತಾರೆ, ಕೇಳ್ತಾ ಇರ್ತಾರೆ ಪ್ರತಿ ವರ್ಷ, ನಮಗೆ ಹಲಸಿನ ಹಣ್ಣು ಬಂದಿಲ್ಲ ಅಂತ. ಬಟ್ ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಸಿಗೋಲ್ಲ. ಎಲ್ಲ ಜನಗಳೇ ಕಿತ್ಕೊಂಡು ಹೋಗಿರ್ತಾರೆ. ಇದು ಒಂದು ಸಾಗರದಿಂದ ತಂದು ಹಾಕಿದ್ದೀನಿ, ಒಂದು ದಾಲ್ಚಿನ್ನಿ ಗಿಡ. ಚಕ್ಕೆ, ದಾಲ್ಚಿನ್ನಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದೇ ಗಿಡದಲ್ಲಿ ಚಕ್ಕೆ ಮತ್ತು ದಾಲ್ಚಿನ್ನಿ, ಮರಾಠಿ ಮೊಗ್ಗು 3 ಸಿಗುತ್ತಂತೆ ಒಂದೇ ಗಿಡದಲ್ಲಿ. ನೋಡೋಣ ಅಂತ ಹಾಕಿದೆ. ಒಂದು 6 ತಿಂಗಳಾಯಿತು. ಜನವರಿ 15ಕ್ಕೆ ಹಾಕಿದ್ದು. ಒಂದು 8 ತಿಂಗಳಾಗಿದೆ. ಹತ್ಕೊಂಡಿದೆ. ಸುಮಾರು ಗಿಡ ಹಾಕಿದೆ, ಎಲ್ಲ ಹೋಗಿದ್ದಾವೆ. ಒಂದು ಸ್ವಲ್ಪ ಗಿಡ ಉಳ್ಕೊಂಡಿದ್ದಾವೆ. ಇಲ್ಲೊಂದು ಗಿಡ ಉಳ್ಕೊಂಡಿದೆ. ಚಕ್ಕೆ, ದಾಲ್ಚಿನ್ನಿ, ಮರಾಠಿ ಮೊಗ್ಗು 3 ಒಂದರಲ್ಲೇ ಬರುತ್ತಂತೆ. ನೋಡಬೇಕು, ಇನ್ನೂ 4-5 ವರ್ಷ ಬೇಕದು. ಇದು ಜಾಯಿಕಾಯಿ ಗಿಡ. ಒಂದು 6 ತಿಂಗಳಾಯಿತು. ಸುಮಾರು ಒಂದು 60 ಗಿಡ ಹಾಕಿದ್ದೆ. ಅದರಲ್ಲಿ 6 ಗಿಡ ಉಳ್ಕೊಂಡಿದ್ದಾವೆ ಅಷ್ಟೇ. ಇದು ತುಂಬ ಸೆನ್ಸಿಟಿವ್ ಇರುತ್ತೆ. ಬೇಸಿಗೆಯಲ್ಲಿ ಹಾಕಿದ್ರಿಂದ ಹೋದು, ಮಳೆಗಾಲದಲ್ಲಿ ಹಾಕ್ಬೇಕೀಗ. ಜಾಯಿಕಾಯಿ ಕೂಡ 2 ಅಡಿಕೆ ಗಿಡದ ನಡುವೆ ಹಾಕಿದ್ದೀವಿ. ನೋಡಬೇಕು. 60 ಗಿಡದಲ್ಲಿ 6 ಗಿಡ ಉಳ್ಕೊಂಡಿದ್ದಾವೆ ಅಷ್ಟೇ. ಈ ಥರ ನಮ್ಮ ಉಳಿದಿರೋ ಕೃಷಿ ತ್ಯಾಜ್ಯಗಳು, ತೆಂಗಿನ ಮಟ್ಟೆಗಳನ್ನ ಈಗ ಸಾಲಿಗೆ ಹಾಕ್ತೀನಿ. ಬೇಸಿಗೆಯಲ್ಲಿ ಇದು ನೀರು ಹಸಿ ಆರ್ಬಿಡೋದಿಲ್ಲ. ನಮ್ಮ ಕೃಷಿ ತ್ಯಾಜ್ಯಗಳನ್ನು ಯಾವುದು ಸುಟ್ಟಾಕಬಾರ್ದು, ಬಿಸಾಡಬಾರ್ದು. ಕೃಷಿಯಲ್ಲಿ ಹಾಕಿದ್ರೆ 2 ವರ್ಷ ಅಲ್ಲ 3 ವರ್ಷ ಆಗಲಿ ಅದು ಕಳೀಲಿಕ್ಕೆ, ಆದರೂ ತೇವಾಂಶನ ಕಾಪಾಡ್ಕೊಳತ್ತದು, ಹಸಿ ಆರ್ಬಿಡೋದಿಲ್ಲ. ಬೇಸಿಗೆಯಲ್ಲಿ ನೀರು ಕೂಡ ಜಾಸ್ತಿ ಕೇಳೋದಿಲ್ಲ ಮಲ್ಚಿಂಗ್ ಇದ್ದಾಗ. ಈ ಥರ ಎಲ್ಲ ಸಾಲಿಗೆ ಹಾಕಿರ್ತೀನಿ. ಮತ್ತು ತೋಟದಲ್ಲೂ ಕೂಡ ರಸ್ತೆಗಳು ಭಾಳ ಇಂಪಾರ್ಟೆಂಟು.
ನಮಗೆ ತೋಟದಲ್ಲಿ ಏನೇ ಆಗಲಿ ರಸ್ತೆಗಳು ಇರಲೇಬೇಕು. ಪ್ರತಿ ತೋಟಗಳಲ್ಲೂ ರಸ್ತೆಗೆ ಪ್ರಾಮುಖ್ಯತೆ ಕೊಡಬೇಕು. ಅದು ಯಾವ ಮಳೆಗಾಲದಲ್ಲೂ ಕೂಡ ಎಲ್ಲ ವೆಹಿಕಲ್ಲು ಬರೋಂಗಿರಬೇಕು. ಮೇನ್ ಕೃಷಿಯಲ್ಲಿ ನಾವು ಫೇಸ್ ಮಾಡೋದು ಪ್ರಾಬ್ಲಮ್ ಅಂದರೆ ರಸ್ತೆಗಳು ಸರಿ ಇರೋದಿಲ್ಲ, ಮಳೆಗಾಲದಲ್ಲಿ ಬರಲಿಕ್ಕೆ ಆಗೋಲ್ಲ. ಹಾಗಾಗಿ ನಾನು ತುಂಬ ತೊಂದರೆ ಅನುಭವಿಸ್ದೆ ಸ್ಟಾರ್ಟಿಂಗು. ಹಾಗಾಗಿ 2 ವರ್ಷದ ಮುಂಚೆ ರೋಡು ಮಾಡಿಸ್ದೆ. ಸುಮಾರು ದುಡ್ಡು ಖರ್ಚಾಯ್ತು ಇದಕ್ಕೆ. ಮತ್ತು ಇದು ಅಡಿಕೆ ಸಿಪ್ಪೆಗಳನ್ನೆಲ್ಲ ಏರಿಸ್ಕೊತೀನಿ ಈ ಥರ. ಇದು ಕೂಡ ವರ್ಮಿ ಕಾಂಪೋಸ್ಟ್ ಮಾಡಲಿಕ್ಕೆ ಮತ್ತು ಮಲ್ಚಿಂಗ್ ಪರ್ಪಸ್ ಯೂಸ್ ಆಗುತ್ತೆ. ನೋಡಿ ಈ ರಸ್ತೆಯಲ್ಲೂ ಕೂಡ ಹಾಕಿದ್ದೀನಿ. ಏನು ಕೆಸರಲ್ಲಿ ಟ್ರ್ಯಾಕ್ಟರ್ ಬಂದರೂ ಸಿಗಾಕೊಳ್ಳಲ್ಲ ಮತ್ತು ಹಸಿ ಯಾರು ಕೊಡೋದಿಲ್ಲ ಬೇಸಿಗೆಯಲ್ಲಿ. ತೋಟದಲ್ಲಿ ಅಲ್ಲಲ್ಲಿ ಒಂದೊಂದು ರೋಡುಗಳಿದ್ದರೆ ಸೈಡ್ ನಾವು ಅಡಿಕೆ ಕೆಡವಲಿಕ್ಕೂ ಅಥವಾ ಮಳೆಗಾಲದಲ್ಲಿ ಓಡಲಿಕ್ಕೂ ಅನುಕೂಲ ಆಗುತ್ತೆ. ಗೊಬ್ಬರ ಮತ್ತು ಬೆಳೆಗಳನ್ನು ಸಾಗಿಸ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಕುರಿ ಗೊಬ್ಬರ ಹೊಡಿಸ್ದೆ ನಾವು ಮಳೆಗಾಲದಲ್ಲೂ ಕೂಡ ಒಳಗಡೆ ಬಂತು ಬಂದು ತೋಟಕ್ಕೆಲ್ಲ ಹಾಕಿಸ್ದೆ 1 ತಿಂಗಳು. ಆವಾಗ ರಸ್ತೆ ಮಹತ್ವ ಗೊತ್ತಾಯಿತು. ಮತ್ತು ಡ್ರಮ್ಗಳಿರ್ಬೇಕು ಯಾವಾಗಲೂ. ನಾವೇನೇ ಒಂದು ಮಿಶ್ರಣ ಮಾಡ್ಕೊಂಡು ಹಾಕಲಿಕ್ಕೆ ನೀರು ಸ್ಟಾಕ್ ಇಟ್ಕೋಬೇಕು. ಮತ್ತು ಜೀವಾಮೃತ ಎಲ್ಲ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಮನೆ ರಸ್ತೆ ಭಾಳ ಇಂಪಾರ್ಟೆಂಟು ತೋಟದಲ್ಲಿ. ಕೃಷಿ ಪರಿಕರಗಳನ್ನ ಇಟ್ಕೊಳೋದಕ್ಕೆ ಮತ್ತು ವಾಹನಗಳು ಓಡಾಡಲಿಕ್ಕೆ ಮತ್ತು ನಮ್ಮ ಗೊಬ್ಬರ ಬೆಳೆ ಎಲ್ಲ ಸಾಗಿಸ್ಲಿಕ್ಕೆ ರಸ್ತೆ ಭಾಳ ಇಂಪಾರ್ಟೆಂಟು. ಅದೇ ರೀತಿ ನೀರನ್ನು ಕೂಡ ಸೇವ್ ಮಾಡ್ಕೋಬೇಕು. ಟ್ರೆಂಚ್ ಹೊಡ್ಸಿದ್ದೀನಿ, ಅಲ್ಲಲ್ಲಿ ಮಳೆ ನೀರು ಇಂಗಿಸ್ತೀನಿ. ಇದು ಕೂಡ ನಮಗೆ ಸುಮಾರು 4 ಅಡಿಕೆ ಸಾಲು ಇದಾಗುತ್ತೆ. ಮತ್ತು ಅಲ್ಲಲ್ಲಿ ಬಾಳೆ ಹಾಕಿದ್ದೀನಿ, ಅದು ಕೂಡ ರೋಗ ಬಂದಿದೆ. ಅದಕ್ಕೇನು ಖರ್ಚು ಮಾಡಿಲ್ಲ. ಈ ಥರ ಅಡಿಕೆ ತೋಟದಲ್ಲಿ ಸೆಂಟ್ರಿಗೆ ಬಾಳೆ ಗಿಡ ಹಾಕಿದ್ದೀನಿ, ಗೊಬ್ಬರ ಆಗಲಿ ಅಂತ ಅಥವಾ ಪೊಟ್ಯಾಷ್ ಅಂಶ ಸಿಗಲಿ ಗಿಡಗಳಿಗೆ ಅಂತ. ಬಾಳೆಹಣ್ಣು ಗೊಬ್ಬರ ಮಲ್ಚಿಂಗು ತೇವಾಂಶಕ್ಕೆ ಎಲ್ಲ ಯೂಸ್ ಆಗಲಿ ಅಂತ. ಮತ್ತು ಸೆಂಟ್ರಲ್ಲಿ ಇನ್ನೊಂದು ಸಾಲು ಅಡಿಕೆ ಗಿಡದಲ್ಲಿ ನಡುವೆ ಕಟ್ಟಿದ್ದೀವಿ. ಹಳೆ ತೋಟ ಇರೋದರಿಂದ ಮತ್ತು ಅದು ಗಾಳಿಗೆ ಮುರ್ಕೊಂಡು ಬೀಳೋದ್ರಿಂದ ಮತ್ತು ಸೆಂಟ್ರಲ್ಲಿ ಒಂದೊಂದು ಸಾಲು ಹಾಕಿದ್ದೀವಿ. ಅದು ಚೆನ್ನಾಗಿ ಬಂದಿದೆ, 3 ವರ್ಷ ಆಯಿತು.